ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದಲೈ ಲಾಮಾ ಬೌದ್ಧ ಗುರುಗಳು ಚೀನಾದ ಅಟ್ಟಹಾಸಕ್ಕೆ ಟಿಬೆಟ್ನಿಂದ ಭಾರತಕ್ಕೆ ಬಂದು ಭಾರತದಲ್ಲೇ ನೆಲೆಸಿ ಬುದ್ಧನ ಅನುಯಾಯಿಗಳಿಗೆ ಗುರುವಿನ ಸ್ಥಾನದಲ್ಲಿದ್ದಾರೆ. ಈಗಿನ ದಲೈ ಲಾಮಾ ಅವರಿಗೆ 90 ವರ್ಷಗಳಾಗ್ತಾ ಇದೆ. ಹೀಗಾಗಿ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಉತ್ತರಾಧಿಕಾರಿ ಘೋಷಣೆ ಈಗ ಭಾರಿ ಕುತೂಹಲ ಸೃಷ್ಟಿಸಿದೆ. ಹೀಗಿರುವಾಗ ದಲೈ ಲಾಮಾ ಅದೊಂದು ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಮುಂದಿನ ದಲೈ ಲಾಮಾ ಭಾರತದಲ್ಲೇ ಆಯ್ಕೆ ಆಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಈ ಹೇಳಿಕೆ ಈಗ ಚೀನಾದ ಹೊಟ್ಟೆ ಉರಿಯುವಂತೆ ಮಾಡಿದೆ. ಚೀನಾದ ಅನುಮತಿ ಇಲ್ಲದೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಚೀನಾ ಬೊಬ್ಬೆ ಹೊಡಿತಾ ಇದೆ. ಭಾರತದಲ್ಲೇ ಮುಂದಿನ ದಲೈ ಲಾಮಾ ಅವರ ಆಯ್ಕೆ ಆದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಒಪ್ಪೋದಿಲ್ಲ ಅಂತ ಚೀನಾ ಹೇಳ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚೀನಾದಲ್ಲಿ ಅತಿ ಹೆಚ್ಚು ಮಂದಿ ಬೌದ್ಧ ಧರ್ಮವನ್ನ ಪಾಲನೆ ಮಾಡ್ತಾರೆ. ಭಾರತಕ್ಕಿಂತಲೂ ಹೆಚ್ಚು ಬೌದ್ಧ ಧರ್ಮವನ್ನ ಪಾಲನೆ ಮಾಡೋದು ಚೀನಾದಲ್ಲಿ. ಹೀಗಾಗಿ ನಮ್ಮ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಮುಂದಿನ ದಲೈ ಲಾಮಾ ಘೋಷಣೆ ಆಗಬಾರ್ದು ಅಂತ ಚೀನಾ ಪಟ್ಟು ಹಿಡಿದಿದೆ. ಆದರೆ ಈಗಿನ ದಲೈ ಲಾಮಾ ಮಾತ್ರ ಮುಂದಿನ ನನ್ನ ಉತ್ತರಾಧಿಕಾರಿ ಭಾರತದಿಂದಲೇ, ಭಾರತದ ಪುಣ್ಯ ಮಣ್ಣಿನಿಂದಲೇ ಆಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ಭಾರತ ಹಾಗೂ ಚೀನಾ ನಡುವಿನ ದಲೈ ಲಾಮಾ ಸಮರ? ಚೀನಾ ಯಾಕೆ ಭಾರತದವರು ದಲೈ ಲಾಮಾ ಆಗೋದನ್ನ ತಡಿತಾ ಇದೆ? ದಲೈ ಲಾಮಾ ಅವರ ಉತ್ತರಾಧಿಕಾರಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಬೌದ್ಧ ಗುರುವಿನ ಆಯ್ಕೆ ನಡೆಯೋದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈಗಿನ ಬೌದ್ಧ ಗುರು ದಲೈ ಲಾಮಾ ಅವರಿಗೆ 90 ವರ್ಷಗಳು ತುಂಬುತ್ತಿದೆ. ಹೀಗಾಗಿ ಉತ್ತರಾಧಿಕಾರಿ ಘೋಷಣೆಯ ಪ್ರಕ್ರಿಯೆ ಆರಂಭವಾಗಿದೆ. ಹೀಗಿರುವಾಗ ಈಗಿನ ದಲೈ ಲಾಮಾ ಅವರು ಗಾರ್ಡನ್ ಫ್ರೋಡ್ರಾಂಗ್ ಟ್ರಸ್ಟ್ ಮಾತ್ರ ಮುಂದಿನ ದಲೈ ಲಾಮಾ ಅವರನ್ನ ಘೋಷಣೆ ಅಥವಾ ಆಯ್ಕೆ ಮಾಡುವ ಅಧಿಕಾರ ಇರೋದು ಅಂತ ಹೇಳಿಬಿಟ್ಟಿದ್ದಾರೆ. ಸ್ನೇಹಿತರೆ, ನೀವು ಈ ವಿಚಾರವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಆರಂಭದಲ್ಲಿ ಈ ಟ್ರಸ್ಟ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿಂದ 600 ವರ್ಷಗಳ ಹಿಂದೆ ಬೌದ್ಧ ಧರ್ಮದ ಕೇಂದ್ರವಾಗಿದ್ದು ಟಿಬೆಟ್ನ ರಾಜಧಾನಿ ಬೌದ್ಧ ಧರ್ಮದ ಕೇಂದ್ರವಾಗಿತ್ತು. ಟಿಬೆಟ್ನ ಲಾಸಾದಲ್ಲಿ ಪಟೋಲಾ ಪ್ಯಾಲೇಸ್ ಅನ್ನುವ ಅರಮನೆ ಇದೆ. ಇಲ್ಲೇ ಗಾರ್ಡನ್ ಫ್ರೋಡ್ರಾಂಗ್ ಟ್ರಸ್ಟ್ನ ಆಫೀಸ್ ಇದ್ದಿದ್ದು. ಈ ಅರಮನೆಯಲ್ಲೇ ದಲೈ ಲಾಮಾ ವಾಸ ಮಾಡಿಕೊಂಡು ಟಿಬೆಟ್ ಅನ್ನ ಆಳ್ವಿಕೆ ಮಾಡ್ತಾ ಇದ್ರು. 5ನೇ ದಲೈ ಲಾಮಾ ಗಾರ್ಡನ್ ಫ್ರೋಡ್ರಾಂಗ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಮುಂದೆ ಇದೇ ಟ್ರಸ್ಟ್ ಮುಂದಿನ ದಲೈ ಲಾಮಾ ಅವರನ್ನ ಆಯ್ಕೆ ಮಾಡುವ ಅಧಿಕಾರ ಪಡೆದುಕೊಳ್ಳುತ್ತೆ. ಈ ಪ್ರಕ್ರಿಯೆ 14ನೇ ದಲೈ ಲಾಮಾ ಅವರವರೆಗೂ ನಡೆದುಕೊಂಡು ಬರುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗಿನ ದಲೈ ಲಾಮಾ 14ನೇ ದಲೈ ಲಾಮಾ. ಟಿಬೆಟ್ನಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ 1950ರ ಹೊತ್ತಿಗೆ ಟಿಬೆಟ್ ಮೇಲೆ ಚೀನಿಯರ ಕಣ್ಣು ಬೀಳುತ್ತೆ. ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡುತ್ತೆ. ಟಿಬೆಟ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶದ ಮೇಲೆ ನಿರಂತರವಾಗಿ ದಾಳಿ ಮಾಡಿದ ಚೀನಾ ಕೊನೆಗೂ ಟಿಬೆಟ್ ಅನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ. ಹೀಗಾಗಿ 1959ರಲ್ಲಿ 14ನೇ ದಲೈ ಲಾಮಾ ಟಿಬೆಟ್ ಅನ್ನ ಬಿಟ್ಟು ಭಾರತದ ಆಶ್ರಯ ಕೇಳ್ಕೊಂಡು ಬರ್ತಾರೆ. ಅಂದಿನಿಂದ ಇಂದಿನವರೆಗೂ ಅವರು ಭಾರತದಲ್ಲೇ ಇದ್ದಾರೆ. ಧರ್ಮಶಾಲಾವನ್ನ ಕೇಂದ್ರ ಮಾಡಿಕೊಂಡು ಅವರು ಧರ್ಮಶಾಲಾದಲ್ಲೇ ವಾಸವಾಗಿದ್ದಾರೆ. ಹೀಗಾಗಿ ಟಿಬೆಟ್ನಲ್ಲಿದ್ದ ಬೌದ್ಧ ಧರ್ಮದ ಕೇಂದ್ರ ಈಗ ಭಾರತಕ್ಕೆ ಶಿಫ್ಟ್ ಆಗುತ್ತೆ. ಅದರ ಜೊತೆ ಟ್ರಸ್ಟ್ ಕೂಡ ಧರ್ಮಶಾಲಾದಲ್ಲೇ ಕಾರ್ಯನಿರ್ವಹಿಸುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಅಂದು ಟಿಬೆಟ್ನಿಂದ ವಲಸೆ ಬಂದ ಬುದ್ಧನ ಅನುಯಾಯಿಗಳು ಕರ್ನಾಟಕ ಸೇರಿದಂತೆ ಭಾರತದ ಹಲವು ಭಾಗಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಈಗ ಲಕ್ಷಾಂತರ ಟಿಬೆಟಿಯನ್ನರು ಭಾರತದ ನಿವಾಸಿಗಳೇ ಆಗಿ ಹೋಗಿದ್ದಾರೆ. ಇದು ದಲೈ ಲಾಮಾ ಅವರು ಭಾರತಕ್ಕೆ ಬಂದ ಕತೆ. ಈಗ ದಲೈ ಲಾಮಾ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಮುಂದಿನ ದಲೈ ಲಾಮಾ ಆಯ್ಕೆ ನಡೆಯೋದು ಈಗಿನ ದಲೈ ಲಾಮಾ ಅವರು ಹಸು ನೀಗಿದ ನಂತರ. ಈಗ ಇರುವ ದಲೈ ಲಾಮಾ ಅವರೇ ತಮ್ಮ ಉತ್ತರಾಧಿಕಾರಿಯನ್ನ ಈಗಲೇ ಯಾಕೆ ಘೋಷಣೆ ಮಾಡೋದಿಲ್ಲ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಸಾಮಾನ್ಯವಾಗಿ ಉತ್ತರಾಧಿಕಾರಿ ಅಂದ್ರೆ ಮೊದಲೇ ಘೋಷಣೆ ಆಗ್ತಾರೆ. ಆದರೆ ಬೌದ್ಧ ಧರ್ಮದಲ್ಲಿ ಹೀಗಿಲ್ಲ. ಈಗಿನ ದಲೈ ಲಾಮಾ ಉಸಿರು ಚೆಲ್ಲಿದ ನಂತರವೇ ಮುಂದಿನ ದಲೈ ಲಾಮಾ ಆಯ್ಕೆಯಾಗೋದು. ಇದಕ್ಕೆ ಪ್ರಮುಖವಾದ ಕಾರಣ ಪುನರ್ಜನ್ಮ. ಬೌದ್ಧ ಧರ್ಮದಲ್ಲಿ ಪುನರ್ಜನ್ಮದ ನಂಬಿಕೆ ಅಗಾಧವಾಗಿದೆ. ಪ್ರಸ್ತುತ ದಲೈ ಲಾಮಾ ಸತ್ತಾಗ ಅವರ ಆತ್ಮವು ನವಜಾತ ಶಿಶುವಿನಲ್ಲಿ ಪುನರ್ಜನ್ಮ ಪಡೆಯುತ್ತದೆ ಅನ್ನುವ ನಂಬಿಕೆ ಇದೆ. ಹೀಗಾಗಿ ಪ್ರಸ್ತುತ ದಲೈ ಲಾಮಾ ಸತ್ತ ನಂತರವೇ ಅವರ ಪುನರ್ಜನ್ಮವಾಗಿರುವ ಮಗುವನ್ನ ಗುರುತಿಸುವ ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆಯನ್ನ ಅಥವಾ ಗುರುತಿಸುವ ಕೆಲಸ ಮಾಡೋದು ಬೌದ್ಧ ಧರ್ಮದ ಹಿರಿಯ ಸನ್ಯಾಸಿಗಳು ಮತ್ತು ಆಧ್ಯಾತ್ಮಿಕ ಗುರುಗಳು. ದಲೈ ಲಾಮಾ ಅವರ ಮರಣದ ಸಮಯದಲ್ಲಿ ಸಂಭವಿಸಿದ ಕನಸುಗಳು, ಧಾರ್ಮಿಕ ಚಿಹ್ನೆಗಳ ಆಧಾರದಲ್ಲಿ ಮಗುವನ್ನ ಗುರುತಿಸುವ ಕೆಲಸ ನಡೆಯುತ್ತೆ. ಬೌದ್ಧ ಸನ್ಯಾಸಿಗಳು ಒಂದು ತಂಡ ಮಾಡಿಕೊಂಡು ಮಗುವಿನ ಪತ್ತೆ ಕಾರ್ಯ ಮಾಡ್ತಾರೆ.
ಇಲ್ಲಿ ಮುಂದಿನ ದಲೈ ಲಾಮಾ ಅವರನ್ನ ಪತ್ತೆ ಮಾಡೋದು ಕೆಲವೊಂದು ಮಾನದಂಡಗಳಿವೆ. ಮೊದಲು ಮಕ್ಕಳನ್ನ ಗುರುತಿಸುವ ಕೆಲಸ ನಡೆಯುತ್ತೆ. ಹೀಗೆ ಆಯ್ಕೆಯಾದ ಕೆಲವು ಮಕ್ಕಳನ್ನ ಮುಂದೆ ಪರೀಕ್ಷೆಗೆ ಒಳಪಡಿಸ್ತಾರೆ. ಯಾವ ರೀತಿಯ ಪರೀಕ್ಷೆ ಅಂತ ಕೇಳಿದ್ರೆ, ಆ ಮಕ್ಕಳಿಗೆ 13 ಅಥವಾ 14ನೇ ದಲೈ ಲಾಮಾ ಅವರು ಬಳಕೆ ಮಾಡಿದ್ದ ಅಥವಾ ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ತೋರಿಸಲಾಗುತ್ತೆ. ಹೀಗೆ ಆ ವಸ್ತುಗಳನ್ನು ತೋರಿಸಿದಾಗ ಮಕ್ಕಳು ಆ ವಸ್ತುವನ್ನು ಗುರುತಿಸಬೇಕು. ಅಥವಾ ಇದು ನನ್ನ ವಸ್ತು ಅಂತ ಆ ಮಗುವಿಗೆ ಅರಿವಾಗಬೇಕು, ಅಥವಾ ಇದು ನಾನು ಬಳಕೆ ಮಾಡ್ತಾ ಇದ್ದ ವಸ್ತು ಅಂತ ಅದು ಹೇಳಬೇಕು. ಹೀಗೆ ಒಂದು ವೇಳೆ ಮಗು ದಲೈ ಲಾಮಾ ಅವರು ಬಳಕೆ ಮಾಡಿದ್ದ ವಸ್ತುಗಳನ್ನು ಗುರುತಿಸಿದ್ರೆ ಅಥವಾ ಆ ವಸ್ತು ನನಗೆ ಸೇರಿದ್ದು ಅಂತ ಹೇಳಿದ್ರೆ ಆ ಮಗು ದಲೈ ಲಾಮಾ ಅವರ ಪುನರ್ಜನ್ಮ ಅಂತ ಗುರುತಿಸಲಾಗುತ್ತೆ. ಮುಂದೆ ಆ ಮಗುವಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರೀಕ್ಷೆ ಕೂಡ ನಡೆಯುತ್ತೆ. ಹೀಗೆ ಎಲ್ಲ ಪರೀಕ್ಷೆಗಳು ನಡೆದ ನಂತರವೇ ಮುಂದಿನ ದಲೈ ಲಾಮಾ ಅವರ ಘೋಷಣೆ ಆಗೋದು. ಇಲ್ಲಿ ಈಗಿನ ದಲೈ ಲಾಮಾ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ದಲೈ ಲಾಮಾ ಭಾರತದಲ್ಲೇ ಆಯ್ಕೆ ಆಗಬೇಕು, ಭಾರತದ ಮಣ್ಣಿನಲ್ಲೇ ಮುಂದಿನ ದಲೈ ಲಾಮಾ ಇರ್ತಾರೆ ಅಂತ ಹೇಳಿದ್ದಾರೆ. ಇದೇ ವಿಚಾರ ಈಗ ಚೀನಾದ ಹೊಟ್ಟೆಗೆ ಬೆಂಕಿ ಬೀಳುವಂತೆ ಮಾಡಿರೋದು. ಚೀನಾಗೆ ಚೀನಿಯರನ್ನ ಮುಂದಿನ ದಲೈ ಲಾಮಾ ಮಾಡುವ ಇಚ್ಛೆ ಇದೆ. ಆದರೆ ಈಗಿನ ದಲೈ ಲಾಮಾ ಕೊಟ್ಟಿರುವ ಹೇಳಿಕೆ ಚೀನಾದ ಕನಸಿಗೆ ಕೊಳ್ಳಿ ಇಟ್ಟಿದೆ. ಚೀನಾ ಮುಂದಿನ ದಲೈ ಲಾಮಾ ಆಯ್ಕೆ ಪ್ರಕ್ರಿಯೆ ಭಾರತದಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಹಿಂದಿನ ದಲೈ ಲಾಮಾ ಅವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಟಿಬೆಟ್ ಪ್ರಮುಖ ಪಾತ್ರ ವಹಿಸಿತ್ತು. ಟಿಬೆಟ್ನ ಸರೋವರ ಒಂದರ ಬಳಿಯಲ್ಲಿ ಮುಂದಿನ ದಲೈ ಲಾಮಾ ಆಯ್ಕೆಯ ಬಗ್ಗೆ ಹಿರಿಯ ಸನ್ಯಾಸಿಗಳಿಗೆ ಸೂಚನೆಗಳು ಸಿಗ್ತಾ ಇತ್ತು. ಈ ಸರೋವರದ ಬಳಿಗೆ ಹೋಗಿ ಅಲ್ಲಿ ಬರುವ ಸೂಚನೆಗಳನ್ನು ಗಮನಿಸುವುದು ಶತಮಾನಗಳಿಂದ ಬಂದಿರುವ ಪದ್ಧತಿ. ಈಗಿನ ದಲೈ ಲಾಮಾ ಅವರನ್ನ ಕೂಡ ಇದೇ ರೀತಿ ಗುರುತಿಸಲಾಗಿತ್ತು. ಆ ಸಂದರ್ಭದಲ್ಲಿ ಟಿಬೆಟ್ ಸ್ವತಂತ್ರ್ಯ ಭೂಮಿಯಾಗಿತ್ತು. ಆದರೆ ಈಗ ಟಿಬೆಟ್ ಚೀನಾದ ಹಿಡಿತದಲ್ಲಿದೆ. ಸ್ನೇಹಿತರೆ, ಚೀನಾ ಈ ದಲೈ ಲಾಮಾ ಆಯ್ಕೆಯಲ್ಲಿ ಅದೆಷ್ಟು ಸೀರಿಯಸ್ ಆಗಿದೆ ಅನ್ನೋದು ನಿಮ್ಗೆ ಅರ್ಥವಾಗಬೇಕು ಅಂದರೆ ಪಂಚೆನ್ ಲಾಮಾ ಅವರ ಕತೆ ನಿಮಗೆ ಗೊತ್ತಿರಬೇಕು. ಪಂಚೆನ್ ಲಾಮಾ ಅಂದರೆ ಬೌದ್ಧ ಗುರುಗಳಲ್ಲಿ 2ನೇ ಅತ್ಯುನ್ನತ ಸ್ಥಾನ. ಅಂದರೆ ದಲೈ ಲಾಮಾ ಅವರ ನಂತರದ ಸ್ಥಾನವನ್ನ ಪಂಚೆನ್ ಲಾಮಾ ಅಂತ ಕರೀತಾರೆ. ಈಗಿನ ದಲೈ ಲಾಮಾ 1996ರಲ್ಲೇ ಪಂಚೆನ್ ಲಾಮಾ ಅವರನ್ನ ಘೋಷಣೆ ಮಾಡಿದ್ರು. 6 ವರ್ಷದ ಮಗುವಿಗೆ ಪಂಚೆನ್ ಲಾಮಾನ ಸ್ಥಾನ ಕೊಟ್ಟಿದ್ರು. ಆದರೆ ಯಾವಾಗ ಪಂಚೆನ್ ಲಾಮಾ ಘೋಷಣೆ ಆಗಿದೆ ಅನ್ನೋದು ಚೀನಾ ಗೊತ್ತಾಗುತ್ತೋ ಆಗಲೇ ಚೀನಾ ಆ ಮಗುವನ್ನ ಕಿಡ್ನ್ಯಾಪ್ ಮಾಡುತ್ತೆ. ಮುಂದೆ ಆ ಮಗು ಏನಾಯಿತು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಹೀಗೆ ಪಂಚೆನ್ ಲಾಮಾ ಅವರನ್ನ ಕಿಡ್ನ್ಯಾಪ್ ಮಾಡಿದ ಚೀನಾ ಮುಂದೆ ಹೊಸದೊಂದು ಪಂಚೆನ್ ಲಾಮಾ ಅವರನ್ನ ಚೀನಾದಲ್ಲೇ ಘೋಷಣೆ ಮಾಡುತ್ತೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೇಡ್ ಇನ್ ಚೀನಾ ಪಂಚೆನ್ ಲಾಮಾ. ಈಗ ದಲೈ ಲಾಮಾ ಕೂಡ ಮೇಡ್ ಇನ್ ಚೀನಾ ಆಗಬೇಕು ಅಂತ ಕೆಂಪು ರಾಷ್ಟ್ರ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದಕ್ಕೆ ಈಗಿನ ದಲೈ ಲಾಮಾ ಆರಂಭದಲ್ಲೇ ಅಡ್ಡಗಾಲು ಹಾಕಿಬಿಟ್ಟಿದ್ದಾರೆ. ಮುಂದಿನ ದಲೈ ಲಾಮಾ ಏನೇ ಆದರೂ ಭಾರತದಲ್ಲೇ ಆಯ್ಕೆ ಆಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಚೀನಾ ಈ ರೀತಿ ಪಟ್ಟು ಹಿಡಿತಾ ಇದೆ ಅಂತ ನೀವು ಕೇಳಬಹುದು. ಅದಕ್ಕೆ ಪ್ರಮುಖ ಕಾರಣ ಟಿಬೆಟ್ ಮೇಲಿನ ಹಿಡಿತ. ದಲೈ ಲಾಮಾ ತಮ್ಮವರೇ ಆಗ್ಬಿಟ್ರೆ ಟಿಬೆಟ್ ಮೇಲೆ ಸಂಪೂರ್ಣವಾಗಿ ಹಿಡಿತ ಸಾಧಿಸಬಹುದು ಅನ್ನೋದು ಚೀನಾದ ಕುಬುದ್ಧಿ. ಒಂದು ವೇಳೆ ಭಾರತದಿಂದ ಮುಂದಿನ ದಲೈ ಲಾಮಾ ಆಯ್ಕೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಟಿಬೆಟ್ ಸ್ವಾತಂತ್ರ್ಯ ಚಳುವಳಿ ಮತ್ತೆ ಆರಂಭವಾಗಬಹುದು. ಎಲ್ಲಿ ಟಿಬೆಟ್ ತನ್ನ ಕೈ ತಪ್ಪಿ ಹೋಗುತ್ತೋ ಅನ್ನುವ ಚಿಂತೆ ಚೀನಾವನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಚೀನಾ ದಲೈ ಲಾಮಾ ವಿಚಾರದಲ್ಲಿ ಇಷ್ಟೆಲ್ಲ ಆಟ ಆಡ್ತಾ ಇರೋದು. ನಿಮ್ಮ ಪ್ರಕಾರ ಮುಂದಿನ ದಲೈ ಲಾಮಾ ಭಾರತದಲ್ಲೇ ಆಯ್ಕೆ ಆಗಬೇಕಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.